ಕರ್ತನಲ್ಲಿ ಪ್ರೀತಿಯ ದೇವರ ಸಭೆ ಮತ್ತೊಂದು ಆವರ್ತಿ ಶ್ರೇಷ್ಠ ಸಮಯಕ್ಕಾಗಿ ನಾನು ತಂದೆಯಾದ ದೇವರನ್ನು ಕೊಂಡಾಡುವಂತನಾಗಿದ್ದೇನೆ. ಬನ್ನಿ, ನಾವು ಧ್ಯಾನ ಮಾಡ್ತಿರೋ ಪ್ರಕಾರ ಈ ಒಂದು ಶುಭ ಶುಕ್ರವಾರದ ದಿನವನ್ನು ನಾವು ನೆನೆಸಿಕೊಂಡು ಆತನು ಶಿಲುಬೆ ಮೇಲೆ ಮಾತನಾಡಿರುವಂಥ ಶ್ರೇಷ್ಠವಾದ 7 ಮಾತುಗಳಲ್ಲಿ ನಾವು ಈಗಾಗಲೇ 6 ಮಾತುಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಕೊನೆಯದಾಗಿ ಮತ್ತು ಕೊನೆಯ 7ನೇ ಮಾತು ಇವಾಗ ನಾವು ಈ ಸಂದರ್ಭದಲ್ಲಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಪ್ರಿಯರೇ, ಕೊನೆ ಮಾತು ಎಂಬುದಾಗಿ ನೋಡುವಾಗ ವಿಷಯ ಅದು ಅಂತಿಮ ಸಮರ್ಪಣೆ. ಇದಕ್ಕಾಗಿ ಈ ಮಾತನ್ನು ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 46ನೇ ವಚನದಲ್ಲಿ ನಾವು ನೋಡಬಹುದು. ವೈದ್ಯನಾಗಿರುವಂಥ ಲೂಕನ ಈ ಮಾತನ್ನು ರೆಕಾರ್ಡ್ ಮಾಡ್ತಾ ಇದ್ದಾನೆ. ನೋಡ್ರಿ, ಆ ಮಾತನ್ನು ಓದಿಕೊಳ್ಳೋಣ. ಆಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ಗಮನಿಸುವಾಗ ಪ್ರಿಯರೇ, ಇಲ್ಲಿ ನೋಡ್ರಿ, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ. ಗಮನಿಸುವಾಗ ಇದರ ಸಂಕ್ಷಿಪ್ತ ಇತಿಹಾಸ ಮತ್ತು ಹಿನ್ನೆಲೆ ನಾವು ನೋಡಿಕೊಳ್ಳೋದಾದರೆ ಪ್ರಿಯರೇ, ಒಂದು ಸಾರಿ ಮತ್ತೊಂದು ಆವರ್ತಿ ನಾವು ಗೋಲ್ಗೊತ್ತಾ ಬೆಟ್ಟವನ್ನು ನಮ್ಮ ಕಣ್ಣಿನ ಮುಂದೆ ನಾವು ನೋಡುವುದಾದರೆ, ಗೋಲ್ಗೊತ್ತಾ ಬೆಟ್ಟದ ಮೇಲೆ 3 ಗಂಟೆಗಳ ಕಾಲ ಆವರಿಸಿದ ಕತ್ತಲೆ ಅಲ್ಲಿ ಸರಿಯುತ್ತಿದ್ದಂಥ ಸಮಯವದು. ಹಾಗಾಗಲೇ ಅಷ್ಟೊತ್ತವರೆಗೂ ಕತ್ತಲ ಭಯಂಕರವಾದ ಕಾರ್ಗತ್ತಲಲ್ಲಿ ಇತ್ತು. ಆದರೆ ಆ ಕಾರ್ಗತ್ತಲಿಗೂ ಅಲ್ಲಿ ಸರಿತಾ ಇದೆ ಎಂಬುದಾಗಿ ನಾವು ನೋಡಬಹುದು. ಯೇಸು ಕ್ರಿಸ್ತನು ಈಗಾಗಲೇ 6 ಮಾತುಗಳನ್ನು ಅಲ್ಲಿ ಆತನು ಮಾತನಾಡಿದ್ದಾನೆ. ಅಷ್ಟು ಮಾತ್ರಕ್ಕಲ್ಲ, ಇತಿಹಾಸದ ಪ್ರಕಾರ ನೋಡುವಾಗ ಶಿಲುಬೆಗೆ ಏರಿಸಲ್ಪಟ್ಟವರು ಉಸಿರಾಟದ ಒಂದು ತೊಂದರೆಯಿಂದ ಕ್ಷೀಣ ಧ್ವನಿಯಲ್ಲಿ ಅವರು ಮರಣವನ್ನು ಹೊಂದುವಂಥ ವ್ಯಕ್ತಿಗಳಾಗಿರ್ತಾರೆ. ಆದರೆ ಇಲ್ಲಿ ಗಮನಿಸಿದರೆ, ಇಲ್ಲಿ ಯೇಸು ಕ್ರಿಸ್ತನ ವಾಕ್ಯ ಹೇಳ್ತಾ ಇದೆ. ನಾವು ಇನ್ನೊಂದ್ಸಲ ಮಾತನಾಡಿಕೊಳ್ಳೋಣ. ಆಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ ಎಂದು ಮಹಾಧ್ವನಿಯಿಂದ ಈ ಮಾತನ್ನು ಗಮನಿಸಲಿ ಪ್ರಿಯರೇ. ಅಲ್ಲಿರುವಂಥ ಪರಿಸ್ಥಿತಿ ನೋಡಿದರೆ ಎಲ್ಲ ಒಂದು ಯಾವುದೇ ವ್ಯಕ್ತಿ ಆಗಲಿ ಶಿಲುಬೆ ಮರಣ ಹೊಂದುವಂಥ ವ್ಯಕ್ತಿಗಳು ಅವರ ಸ್ವರ ಬರ್ತಾ ಅದು ಕ್ಷೀಣವಾಗಿ ಕೊನೆಯದಾಗಿ ತಮ್ಮ ಉಸಿರನ್ನು ಎಳೆಯುವಂಥ ವ್ಯಕ್ತಿಗಳಾಗಿರ್ತಾರೆ. ಇಲ್ಲಿ ಮಹಾಶಬ್ದದಿಂದ ಕೂಗಿ ಈ ಮಾತನ್ನು ಹೇಳಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇದು ನಾವೇನು ಅರ್ಥ ಮಾಡ್ಕೋಬೇಕು ಪ್ರಿಯರೇ, ಇದು ಸೋತು ಹೋಗಿರುವಂಥ ವ್ಯಕ್ತಿಯ ಒಂದು ಕಿರುಚಾಟವಲ್ಲ, ಬದಲಿಗೆ ಜಯಶಾಲಿಯಾಗಿರುವಂಥ ಯೇಸು ಕ್ರಿಸ್ತನ ಒಂದು ಗರ್ಜನೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಪ್ರಿಯರೇ, ಈ ಪ್ರಾರ್ಥನೆ ನಾವು ನೋಡುವಾಗ 31ನೇ ಕೀರ್ತನೆ 5ನೇ ವಚನದಲ್ಲಿ ನಾವು ಸ್ಪಷ್ಟವಾಗಿ ನಾವು ನೋಡ್ಬೋದು. ಆ ಒಂದು ಪ್ರವಚನೆ ಇಲ್ಲಿ ನೆರವೇರ್ತಾ ಇದೆ ಪ್ರಿಯರೇ. ನೋಡ್ರಿ, ನೀನೇ ನನಗೆ ಆಧಾರವಲ್ಲವೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದೇನೆ ಎಂಬ ಮಾತನ್ನು ಇಲ್ಲಿ ಈ ವಾಕ್ಯವಿಲ್ಲಿ ನೆರವೇರ್ತದೆ ಎಂಬುದಾಗಿ ನೋಡ್ತಾ ಇದ್ದೀವಿ. ಈ ವಾಕ್ಯದ ಮೇಲೆ, ಈ ಪ್ರಾರ್ಥನೆ ಮೇಲೆ 7ನೇ ಮಾತು ಆಧಾರವಾಗಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಆ ಕಾಲದ ಯಹೂದಿ ತಾಯಿ ತಂದೆಯರು ಚರಿತ್ರೆ ಪ್ರಕಾರ ನೋಡಿಕೊಳ್ಳುವಾಗ ತಮ್ಮ ಮಕ್ಕಳಿಗೆ ಮಲಗುವ ಮುನ್ನ ಈ ಪ್ರಾರ್ಥನೆಯನ್ನು ಕಲಿಸಿಕೊಡ್ತಾ ಇದ್ದಾರೆ. ಪ್ರವಚನ ಹೇಳೋದಕ್ಕಿಂತ ಮುಂಚೆ ಹೆಚ್ಚಾಗಿ ಆಧಾರವಾಗಿರುವಂಥ ಮಾತು ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತಾನೆ. ನೋಡ್ರಿ, ಯೇಸು ಒಬ್ಬ ಪುಟ್ಟ ಮಗುವಿನ ಒಂದು ನಂಬಿಕೆ ಆ ರೀತಿಯಲ್ಲಿ ನಂಬಿಕೆಯೊಂದಿಗೆ ತಂದೆಯ ಮಡಿಲಿಗೆ ಅಲ್ಲಿ ಸೇರ್ತಾ ಇದ್ದಾನೆ. ಈ ಸತ್ಯತೆಯನ್ನು ನಾವು ಗ್ರಹಿಸ್ಕೋಬೇಕು ಪ್ರಿಯರೇ. ನೋಡ್ರಿ, ನಾವು ಮುಂದಕ್ಕೆ ಹೋಗುವಾಗ 2ನೇ ವಿಷಯದಲ್ಲಿ ನೋಡ್ರಿ, ರಕ್ಷಕನು ಕೊನೆಯ ಉಸಿರನ್ನು ಇನ್ನೂ ಇಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ, ರಕ್ಷಕನ ಒಂದು ಕೊನೆಯ ಉಸಿರನ್ನು ಇಲ್ಲಿ ನಾವಿಲ್ಲಿ ಕಾಣ್ತಾ ಇದ್ದೇವೆ. ಆತನ ಕೊನೆಯ ಉಸಿರನ್ನು ಕಾಣ್ತೇವೆ. 4ನೇ ಮಾತಲ್ಲಿ ನಾವು ನೋಡ್ರಿ, ನನ್ನ ದೇವರೇ ಎಂದು ಕರೆದ ಯೇಸು ಈಗ ಪುನಃ ತಂದೆಯೇ ಎಂದು ಕರೀತಾ ಇದ್ದಾರೆ. ಇಲ್ಲಿ ಪಾಪದ ಸಾಲ ತೀರಿತು ಮತ್ತು ತಂದೆಯೊಟ್ಟಿಗಿನ ಸಂಬಂಧ ಪುನಃಸ್ಥಾಪನೆ ಆಯಿತು. ಹಾಲೆಲೂಯ. ಈ 7ನೇ ಮಾತು ಶಿಲುಬೆಯ ವೇದನೆಯ ಒಂದು ವೇದನೆಯಿಂದ ಆ ಒಂದು ಪುನರುತ್ಥಾನದ ಒಂದು ಮಹಿಮೆಗೆ ಸಂಪರ್ಕಿಸುವಂಥ ಒಂದು ಸೇತುವೆಯಾಗಿ ಈ ಮಾತನ್ನು ನಾವು ನೋಡಬಹುದು ಪ್ರೇರಿ. ಸ್ಪಷ್ಟತೆಯನ್ನು ನೀವು ಅರ್ಥ ಮಾಡ್ಕೋಬೇಕೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದರ ಆಳವಾದ ದೈವಿಕ ಮರ್ಮಗಳು ಏನೆಂಬುದಾಗಿ ನಾವು ನೋಡುವಾಗ ಪ್ರಿಯರೇ, 3ನೇ ವಿಷಯ ನೋಡ್ರಿ, ಅದರಲ್ಲಿ 1ನೇ ವಿಷಯ ನೋಡುವಾಗ ಸಂಬಂಧದ ಒಂದು ಪುನಃಸ್ಥಾಪನೆ ನೋಡುವಾಗ, ಪಾಪದ ಹೊರೆ ಹೊತ್ತಾಗ 4ನೇ ಮಾತನ್ನು ನೋಡಿದ್ದೇವೆ, ದೇವರವರಿಗೆ ಯಾವ ರೀತಿಯಲ್ಲಿ ಇದ್ದಾನೆ, ಯೇಸು ಕ್ರಿಸ್ತನಿಗೆ ಒಂದು ನ್ಯಾಯಾಧಿಪತಿಯಾಗಿ ಕಾಣ್ತಾ ಇದ್ದೇವೆ ಇಲ್ಲಿ. ಈಗ ಈ ಕಾರ್ಯ ಮುಗಿದ ಮೇಲೆ ಪುನಃ ತಂದೆಯ ಒಡನಾಟಕ್ಕೆ ಆತನು ಮರಳಿದ್ದಾನೆ. ಗಮನಿಸುವಾಗ ಪ್ರಿಯರೇ, 1ನೇ ಮಾತಿಗೆ ಬರುವಾಗ ಅಲ್ಲಿ ತಂದೆ ಎಂಬುದಾಗಿ ಆರಂಭ ಮಾಡ್ತಾ ಇದ್ದಾನೆ. ಕೊನೆಯ ಮಾತು ಬರುವಷ್ಟರಲ್ಲಿ ಮತ್ತೆ ತಂದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದರೆ ಮಧ್ಯ ಮಾತಿನ 4ನೇ ಮಾತನ್ನು ನೋಡುವಾಗ ನನ್ನ ದೇವರೇ, ಇಲ್ಲಿ ತಂದೆಯ ಸಂಬಂಧ 4ನೇ ಮಾತಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ, ಇಡೀ ಲೋಕದ ಪಾಪದ ಭಾರವನ್ನು ತೊತ್ತಾಗ ಆತನು ಪಾಪಿಯಾಗಿ ಮಾರ್ಪಾಟಾಗಿ ಹೊಂದಿಕೊಂಡಾಗ ತಂದೆಯು ಆ ಪಾಪವನ್ನು ನೋಡಲಾಗಿರುವಂಥ ಪರಿಶುದ್ಧನಾಗಿರುವುದೆಂಬುದಾಗಿ ನಾವು ಹಬಕ್ಕೂಕು 1ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. 3ನೇ ವಚನದಲ್ಲಿ 13ನೇ ವಚನದಲ್ಲಿ ಆ ಮಾತಿನ ಪ್ರಕಾರ ತಂದೆ ಆತ ನೋಡಲಾಗ ದೇವರ ಸಂಬಂಧವನ್ನು ಆತನು ಕಳ್ಕೊಂಡಿದ್ದಾಗ ಆತನ ತಂದೆಯ ಸಂಬಂಧವನ್ನು ಕಳೆದುಕೊಳ್ತಿದ್ದಾನೆ. ಅಷ್ಟುವರೆಗೂ ಯುಗಾಂತರಗಳಲ್ಲಿ ಅನೇಕ ಯುಗಗಳಿಂದ ಅವ್ರಿಗಿರುವಂಥ ಸಂಬಂಧದಲ್ಲಿ ಕಳಚಿ ಬೀಳ್ತಾ ಇದೆ. ಆತನು ಬೇರ್ಪಾಟಾಗ್ತಿದ್ದಾನೆ. ಹಾಗೋಸ್ಕರ ಅಲ್ಲಿ ತಂದೆಯ ಸಂಬಂಧ ಎಷ್ಟಕ್ಕೂ ಅದು ಇಲ್ಲದೆ ಸರುವಂಥ ಸಂದರ್ಭದಲ್ಲಿ ಆತ ನನ್ನ ದೇವರೇ ಎಂಬುದಾಗಿ ದೇವರು ಅಥವಾ ನ್ಯಾಯಾಧಿಪತಿಯಾಗಿ ಅಲ್ಲಿ ದೇವರನ್ನು ಆತನು ತನ್ನ ತಂದೆಯನ್ನು ಕಾಣ್ತಾ ಇದ್ದಾನೆ. ಆದರೆ ಮತ್ತೆ ಇಲ್ಲಿ 7ನೇ ಮಾತು ಬರೋಷ್ಟೊತ್ತಿಗೆ
ತಿರ್ಗಾ ಮತ್ತೆ ತಂದೆಯೇ ಎಂಬುದಾಗಿ ಕರೀತಾ ಇದ್ದಾನೆ. ಗಮನಿಸುವಾಗ ಪ್ರಿಯರೇ, ಇಲ್ಲಿ ಸಂಬಂಧವು ತಿರುಗಿ ಮತ್ತೊಂದು ಸಾವರ್ತಿ ಪುನಃ ಸ್ಥಾಪಿಸಲ್ಪಡ್ತಾ ಇದೆ. ಹಾಲೆಲೂಯ, ಹಾಲೆಲೂಯ. ಪಾಪದ ಹೊರೆ ಹೊತ್ತಾಗ ದೇವರು ಅವರಿಗೆ ನ್ಯಾಯಾಧಿಪತಿಯಾಗಿದ್ದಾರೆ. ಆದರೆ ಈ ಕಾರ್ಯ ಮುಗಿದ ಮೇಲೆ ಪುನಃ ತಂದೆಯ ಒಡನಾಟಕ್ಕೆ ಆತನು ಮರಳ್ತಾ ಇದ್ದಾನೆ. ಪ್ರಿಯರೇ, ಈ ಶ್ರೇಷ್ಠವಾದ ಸತ್ಯವನ್ನು ಇವತ್ತು ಗ್ರಹಿಸ್ಕೋಬೇಕೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಎರಡನೇ ವಿಷಯವಾಗಿ ನೋಡುವಾಗ ಸಂಪೂರ್ಣ ಸಾರ್ವಭೌಮತ್ವ ಎಂಬುದಾಗಿ ನಾನು ನೋಡ್ತಿದ್ದೇನೆ. ಸಾವರ್ಜಿನಿಟಿ ಆಫ್ ದಿ ಗಾಡ್ ನೋಡುವಾಗ ಪ್ರಿಯರೇ, ಇಲ್ಲಿ ಯಾರು ಅವರ ಪ್ರಾಣವನ್ನು ಕಸಿದುಕೊಳ್ಳಿಲ್ಲ. ಗಮನಿಸ್ರಿ, ಈ ಲೋಕದಲ್ಲಿ ಇರುವಾಗಲೇ ಯೇಸು ಕ್ರಿಸ್ತನ ಮಾತನ್ನು ಹೇಳ್ತಿದ್ದಾನೆ, ನನ್ನ ಪ್ರಾಣವನ್ನು ಯಾರೂ ತೆಗಿಲಿಕ್ಕೆ ಆಗುವುದಿಲ್ಲ, ನಾನಾಗೆ ಅದನ್ನು ಹೇಳಲಿಕ್ಕೆ ಶಕ್ತನು, ಅದೇ ರೀತಿಯಲ್ಲಿ ನನ್ನ ಪ್ರಾಣವನ್ನು ನಾನು ತೆಗೆದುಕೊಳ್ಳಲಿಕ್ಕೂ ಕೂಡ ನಾನು ಶಕ್ತನು ಎಂಬುದಾಗಿ ಆತನು ಈ ಲೋಕದಲ್ಲಿರುವಾಗ ಯೋಹಾನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಆ ಮಾತನ್ನು, ಆ ಕಾರ್ಯದಲ್ಲಿ ನೋಡುವಾಗ ಇಲ್ಲಿ ನಡೀತಾ ಇದೆ. ತನ್ನ ಪ್ರಾಣವನ್ನು ಇಲ್ಲಿ ಯಾರು ಕಸಿದುಕೊಳ್ಳಿಲ್ರಿ, ಆತನೇ ಯೇಸು ಕ್ರಿಸ್ತನೇ ಅದನ್ನು ಸಮರ್ಪಣೆ ಮಾಡಿದ್ದಾನೆ. ಯೇಸು ಕ್ರಿಸ್ತ ತಾನೇ ಯಾಜಕನಾಗಿ ಮತ್ತು ತಾನೇ ಬಲಿಯಾಗಿ ತಮ್ಮನ್ನು ತಾನು ಅಲ್ಲಿ ತಾನನ್ನು ತಾನೇ ಒಪ್ಪಿಸಿಕೊಟ್ಟಿದ್ದಾನೆ. ಪ್ರೇರೆ, ಈ ಸತ್ಯವನ್ನು ಕೂಡ ಗ್ರಹಿಸಿಕೊಳ್ಬೇಕು. ಏನು ಈ ಸತ್ಯ? ಆತನ ಒಂದು ಸಾರ್ವಭೌಮತ್ವ. ಮೊದಲನೇದಾಗಿ ಸಂಬಂಧದ ಪುನಃಸ್ಥಾಪನೆ ನೋಡ್ತಾ ಇದ್ದೇವೆ. ಎರಡನೇದಾಗಿ ಆತನಿಗಿರುವಂಥ ಸಾರ್ವಭೌಮತ್ವ, ಅಧಿಕಾರವನ್ನು ನೋಡ್ತಾ ಇದ್ದೇವೆ. ಮೂರನೇದಾಗಿ ನೋಡುವಾಗ ದೇವರ ಹಸ್ತಗಳಿರುವಂಥ ಭದ್ರತೆಯನ್ನು ನಾವು ಕಾಣ್ತಾ ಇದ್ದೀವಿ. ನಾನು ಜಾಸ್ತಿಯಾಗಿ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಪ್ರಿಯರೇ. ನೋಡ್ರಿ, ನಾವು ಗಮನಿಸುವಾಗ ದೇವರ ಕೈಗಳು ಶಕ್ತಿ ಮತ್ತು ಒಂದು ರಕ್ಷಣೆಗೆ ಅದು ಸಂಕೇತವಾಗಿದ್ದಾವೆ. ನಾವು ಗ್ರಹಿಸ್ಕೊಳ್ರಿ ಪ್ರಿಯರೇ, ಮರಣದ ನಂತರವೂ ಸಹ ಮನುಷ್ಯನ ಆತ್ಮಕ್ಕೆ ಅತ್ಯಂತ ಸುರಕ್ಷಿತವಾಗಿರುವಂಥ ಸ್ಥಳವೇನೆಂದರೆ ಅದು ದೇವರ ಹಸ್ತಗಳೆಂಬುದಾಗಿ. ಪ್ರಿಯರೇ, ಯೇಸು ಕ್ರಿಸ್ತನು ಮಾನವನಾಗಿ ಲೋಕಕ್ಕೆ ಬಂದಿದ್ದಾನೆ. ಮಾನವನಾಗಿ ಆತ್ಮವನ್ನು ಹೊಂದಿಕೊಂಡು ನೋಡುವಾಗ ಇಲ್ಲೋ ದೇವರ ವಾಕ್ಯವು ಅನೇಕ ಹೇಳ್ತಿದೆ, ಮಣ್ಣು ಮಣ್ಣಾಗಿ ಹೋಗುತ್ತದೆ, ಆತ್ಮವು ತನ್ನ ದೈಪಾಸಿ ತಂದೆ ಕಡೆಗೆ ಅದು ಹೋಗುವಂಥದ್ದು ಎಂಬುದಾಗಿ. ಆ ಕಾರ್ಯವನ್ನು ಯೇಸು ಕ್ರಿಸ್ತನು ಮಾಡಿ ತೋರಿಸ್ತಾ ಇದ್ದಾನೆ. ಪ್ರಿಯರೇ, ತನ್ನ ಆತ್ಮವನ್ನು ಯಾರಿಗೂ ಒಪ್ಪಿಸ್ಕೊಡ್ತಾ ಇದ್ದಾನೆ? ಇಲ್ಲಿ ತಂದೆಯಾದ ದೇವರ ಕೈಗೆ ಒಪ್ಪಿಸ್ಕೊಡ್ತಾ ಇದ್ದಾನೆ. ಅಲ್ಲಿ ಯಾರ ಕೈಗೆ ಒಪ್ಪಿಸ್ಕೊಡ್ತಾ ಇಲ್ಲ? ಯಾಕಂದರೆ ತಂದೆಯ ಕೈಗೆ ಅಲ್ಲಿ ಸೇರಬೇಕಾಗಿದೆ. ತಂದೆಯ ಕೈಯಲ್ಲಿಯೇ ಭದ್ರತೆ ಇದೆ. ತಂದೆಯ ಕೈಯಲ್ಲಿಯೇ ಅದು ಶಕ್ತಿ ಇದೆ. ತಂದೆ ಕೈಯಲ್ಲಿಯೇ ಒಂದು ರಕ್ಷಣೆ ಇದೆ. ಪ್ರಿಯರೇ, ಇವತ್ತು ನೀವು ಈ ಸತ್ಯವನ್ನು ಗ್ರಹಿಸ್ಕೋಬೇಕೆಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಇನ್ನೂ ಮುಂದಕ್ಕೆ ಹೋಗುವಾಗ ಪ್ರಿಯರೇ, ಮೊಟ್ಟ ಮೂರು ವಿಷಯಗಳು ನೋಡಿದ್ದೇವೆ. ಸಂಬಂಧದ ಪುನಃಸ್ಥಾಪನೆ ನೋಡ್ತಾ ಇದ್ದೇವೆ, ಆತನಿಗಿರುವಂಥ ಸಾರ್ವಭೌಮತ್ವವನ್ನು ನೋಡ್ತಾ ಇದ್ದೇವೆ. ಅಷ್ಟು ಮಾತ್ರ ತಂದೆಗೆ ಇರುವಂಥ ದೇವರ ಹಸ್ತಗಳಿರುವಂಥ ಭದ್ರತೆಯನ್ನು ನಾವಿಲ್ಲಿ ಯೇಸು ಕ್ರಿಸ್ತನು ಅಲ್ಲಿ ನಮಗೆ ಮಾದರಿಯಾಗಿ ತೋರಿಸ್ಕೊಡ್ತಾ ಇದ್ದಾನೆ. ಹಾಗಾದರೆ ಇವತ್ತು ನಮ್ಮ ಜೀವನದ ಒಂದು ಭಾವನಾತ್ಮಕವಾಗಿರುವಂಥ ಅನ್ವಯಗಳು ಏನಿವಾಗಿ ಇವತ್ತು ನಮ್ಮ ಜೀವನದಲ್ಲಿದ್ದಾವೆ? ಈ ವಾಕ್ಯದ ಮುಖಾಂತರ ಏನು ಕಲ್ತ್ಕೋಬೇಕೆಂಬುದಾಗಿ ನೋಡುವಾಗ ಕಾರ್ಗತ್ತಲೆ ಕಣಿವೆಯಲ್ಲಿಯೂ ಸಹ ನಂಬಿಕೆ. ಯಾವುದು ಕಾರ್ಗತ್ತಲೆ ಎಂಬುದಾಗಿ ನೋಡುವಾಗ ನಮ್ಮ ಜೀವನದಲ್ಲಿ ಗೋಲ್ಗತ್ತದಂತಹ ಕಷ್ಟ ಸಮಯಗಳು ಬಂದಾಗ, ದಾರಿ ಕಾಣದೇ ಇದ್ದಾಗ, ಎಲ್ಲವೂ ಸಹ ಎಲ್ಲ ಪರಿಸ್ಥಿತಿಗಳು ಅದು ಬಿರುಕು ಬಿಟ್ಟಾಗ, ಅಥವಾ ಎಲ್ಲ ಸಂಬಂಧಗಳು ನಮಗೆ ಏನು ಮಾಡಬೇಕೆಂಬ ತೋಚದೇ ಇರುವಂಥ ಪರಿಸ್ಥಿತಿಗಳ ಮಧ್ಯದಲ್ಲಿ ಪ್ರಿಯರೇ, ನಾವು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮನ್ನು ಹಿಡಿದಿರುವಂಥ ದೇವರನ್ನು ನಾವು ನಂಬಬೇಕು. ನಾನು ಹೇಳ್ತೇನೆ ಮತ್ತೆ, ನಮ್ಮನ್ನು ಹಿಡಿದುಕೊಂಡಿರುವಂಥ ದೇವರನ್ನು ನಂಬಬೇಕು. ನಮ್ಮನ್ನು ಹಿಡಿಯಬೇಕಾದ ದೇವರಂತ ನಾನು ಹೇಳ್ತಾ ಇಲ್ಲ, ಈಗಾಗಲೇ ನಮ್ಮನ್ನು ಹಿಡಿದುಕೊಂಡಿರುವಂಥ ದೇವರನ್ನು ನಾವು ನಂಬಬೇಕು. ಆತನಲ್ಲಿ ವಿಶ್ವಾಸವನ್ನು ನಾವು ಇಡಬೇಕು. ಅಷ್ಟು ಮಾತ್ರಕ್ಕಲ್ಲ ಪ್ರಿಯರೇ, ನಮ್ಮನ್ನು ಹಿಡಿದಿರುವಂಥ ದೇವರನ್ನು ನಂಬಬೇಕು. ಸಮರ್ಪಣೆ ಅಂದರೆ ಇಲ್ಲಿ ನಾವು ನೋಡುವಾಗ ಅದು ಸೋಲಲ್ಲ. ಯೇಸು ಕ್ರಿಸ್ತ ತಂದೆಗೆ ಸಮರ್ಪಣೆ ಮಾಡ್ತಾ ಇದ್ದಾನೆ ಅಂದರೆ ಅಲ್ಲಿ ಸೋಲಲ್ಲ, ಅದಕ್ಕೆ ಬದಲಾಗಿ ದೇವರಿಗೆ ಒಂದು ಜವಾಬ್ದಾರಿ ನೀಡುವಂಥದ್ದು, ಆತನ ಜವಾಬ್ದಾರಿಯಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳುವಂಥ ಸತ್ಯವನ್ನು ನಾವು ಇಲ್ಲಿ ಗ್ರಹಿಸ್ಕೋಬೇಕು ಪ್ರಿಯರೇ. ಎರಡನೇದಾಗಿ ನೋಡುವಾಗ ಮರಣದ ಭಯದಿಂದ ಮುಕ್ತಿ. ವಿಶ್ವಾಸಿಗೆ ಮರಣವೆಂದರೆ ಪ್ರಿಯರೇ, ಅನೇಕ ಕಡೆಗೆ ವಾಕ್ಯ ಹೇಳ್ತದೆ, ಇವೆಲ್ಲವನ್ನು ತೋರಿಸಲಿಕ್ಕೆ ಇವತ್ತು ಸಮಯವಿಲ್ಲ. ಆದರೆ ನೋಡುವಾಗ ಪ್ರಿಯರೇ, ವಿಶ್ವಾಸಿಗೆ ಮರಣವೆಂದರೆ ಕತ್ತಲಿಗೆ ಜಿಗಿಯುವುದಲ್ಲ. ವಿಶ್ವಾಸಿಗೆ ಮರಣವೆಂದರೆ ಒಂದು ಕತ್ತಲಿಗೆ ಹೋಗುವಂಥದ್ದಲ್ಲ, ಅಥವಾ ಕತ್ತಲೊಳಗೆ ಜಿಗಿಯುವಂಥದ್ದಲ್ಲ, ಆದರೆ ಅದಕ್ಕೆ ಬದಲಾಗಿ ತಂದೆಯ ಪ್ರೀತಿಯ ಹಸ್ತಗಳಿಗೆ ಸೇರುವಂಥದ್ದು. ತಂದೆಯ ಪ್ರೀತಿಯ ಹಸ್ತಗಳಿಗೆ ಅಥವಾ ತನ್ನ ಮಡಿಲಿಗೆ ನಾವು ಸೇರಿಕೊಳ್ಳುವಂಥದ್ದೇ ಈ ಒಂದು ಮರಣ ಈ ನಮ್ಮ ವಿಶ್ವಾಸ ಜೀವನದಲ್ಲಿ. ಅದಕ್ಕೋಸ್ಕರ ಮರಣ ಎಂಬುದಾಗಿ ಅದು ಮರಣ ವಿಷಯದಲ್ಲಿ ನಾವು ಭಯದಿಂದ ವಿಮುಕ್ತಿಯಾಗಿರಬೇಕು. ಈ ಸತ್ಯತೆಯನ್ನು ನಾವು ಗ್ರಹಿಸ್ಕೋಬೇಕು ಪ್ರಿಯರೇ. ನಾವು ಮೂರನೇದಾಗಿ ನೋಡುವಾಗ ದೈನಂದಿನ ಸಮರ್ಪಣೆ. ಇವತ್ತು ನಮ್ಮ ಜೀವನಗಳಲ್ಲಿ ನಾವು ಕೇವಲ ಅಂತ್ಯಕಾಲದಲ್ಲಿ ಮಾತ್ರವಲ್ಲ, ನಾವು ಮರಣದ ಹಾಸಿಗೆ ಮೇಲೆ ಇರುವಂಥ ಸಂದರ್ಭಗಳಲ್ಲ, ಪ್ರತಿನಿತ್ಯವೂ ಸಹ ತಂದೆಯೇ ನನ್ನ ಕುಟುಂಬವನ್ನು ನನಗೆ ಕೈಗೊಳಿಸ್ಕೊಡ್ತಿದ್ದಾನೆ, ತಂದೆಯೇ ನನ್ನ ಉದ್ಯೋಗವನ್ನು ನನಗೆ ಕೈಗೊಳಿಸ್ಕೊಡ್ತಿದ್ದಾನೆ, ತಂದೆಯೇ ನನ್ನ ವ್ಯಾಪಾರವನ್ನು ನನಗೆ ಕೈಗೊಳಿಸ್ಕೊಡ್ತಿದ್ದಾನೆ, ತಂದೆಯೇ ನನ್ನ ಎಲ್ಲ ಕೆಲಸಗಳನ್ನ ಕೈಗೊಳಿಸ್ಕೊಡ್ತಿದ್ದಾನೆ, ತಂದೆಯೇ ನನ್ನ ಮಕ್ಕಳನ್ನ ಕೈಗೊಳಿಸ್ಕೊಡ್ತಿದ್ದಾನೆ, ತಂದೆಯೇ ನನ್ನ ಮಕ್ಕಳ ಭವಿಷ್ಯತನ್ನು ಕೈಗೊಳಿಸ್ಕೊಡ್ತಿದ್ದಾನೆ, ತಂದೆಯೇ ನನ್ನ ಎಲ್ಲ ವಿಷಯಗಳನ್ನು ನನ್ನ ಕೈಗೆ ಒಪ್ಪಿಸ್ಕೊಡ್ತಿದ್ದೇನೆ, ನನ್ನ ಚಿಂತೆಗಳು, ನನ್ನ ಭಾರಗಳು, ನಾನು ಏನೇ ಇರಲಿ ನಿನ್ನ ಕೈಗೆ ಒಪ್ಪಿಸ್ಕೊಡ್ತಿದ್ದೇನೆ ಅಂತ ನಾವು ಹೇಳುವಾಗ ಪ್ರಿಯರೇ, ಆತನು ಖಂಡಿತವಾಗಿ ನಮ್ಮ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂಥ ದೇವರಾಗಿ ಈ ರೀತಿಯಲ್ಲಿ ನಾವು ಹೇಳುವಂಥ ವ್ಯಕ್ತಿಗಳಾಗಿರಬೇಕು.
ಕತ್ತಲೆಯಲ್ಲಿಯೂ ನಂಬುವಂಥ ವ್ಯಕ್ತಿಗಳು ನಮ್ಮ ಜೀವನದ ಸಂಕಷ್ಟದ ಖಂಡಿತವಾಗಲೂ ನಮ್ಮ ಜೀವನದಲ್ಲಿ ಬರುವಂಥವಾಗಿದ್ದೇವೆ. ಯಾಕಂದರೆ ವಾಕ್ಯವು ತಾನೇ ಹೇಳ್ತಾ ಇದೆ, ಲೋಕದಲ್ಲಿ ಶ್ರಮೆ ಉಂಟು, ಆದರೆ ನಾನು ಅದನ್ನೆಲ್ಲವನ್ನು ಜಯಿಸಿದ್ದೇನೆ, ಅದಕ್ಕೋಸ್ಕರ ನೀವು ನನ್ನನ್ನು ಹೇಳ್ತಿದ್ದಾನೆ. ನಾನು ಜಯಿಸಿರುವಾಗ ನಾವು ಸಹ ಆತನಲ್ಲಿ ಇದ್ದುಕೊಂಡು ಜಯಿಸುವಂಥ ವ್ಯಕ್ತಿಗಳಾಗಿರಬೇಕೆಂದು ಯೇಸು ಕ್ರಿಸ್ತನ ಮಾತನ್ನು 16 ನೋಡ್ತಾ ಇದ್ದೇವೆ ಪ್ರಿಯರೇ. ಲೋಕದಲ್ಲಿ ಇರುವಾಗಲೇ ಆತ ಮಾತನ್ನು ಹೇಳಿದ್ದಾನೆ ಪ್ರಿಯರೇ. ಆತನೆಲ್ಲ ನಿಜವಾಗಲೂ ಆ ಶಿಲುಮೆ ಮೇಲೆ ಇನ್ನು ಪರಿಪೂರ್ಣವಾಗಿ ಜಯಿಸಿದ್ದಾನೆ. ಈ ಎಲ್ಲ ದುರಾತ್ಮಗಳು ಅಥವಾ ನಾವು ನೋಡಿದೆವಲ್ಲ ಆಗಲೇ ಕೊಲಸಿ 2 ಅಧ್ಯಾಯಗಳಲ್ಲಿ ನೋಡುವಾಗ 15 ವಚನದಲ್ಲಿ ಎಲ್ಲ ದೊರೆತನಗಳನ್ನೆಲ್ಲ ಅಧಿಕಾರಿಗಳನ್ನು ನಿರಾಯುಧನಾಗಿ ಮಾಡಿದ್ದಾನೆ. ನಮ್ಮನ್ನು ಜಯೋತ್ಸವದ ಮೆರವಣಿಗೆಯಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗುವಂಥ ದೇವರಾಗಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ನಾವು ಯಾವುದಕ್ಕೂ ಕಾರ್ಗತ್ತಲೆಯ ಪರಿಸ್ಥಿತಿಯಲ್ಲೂ ನಾವು ಭಯಪಡುವಂಥದ್ದು ಬೇಡ. ಆತನಲ್ಲಿ ನಂಬಿಕೆ ಇಡೋಣ. ಮರಣದ ಭಯದಿಂದ ಇರುವಂಥದ್ದು ಬೇಡ. ಆತನ ಒಂದು ಭದ್ರತೆಯಲ್ಲಿ ನಾವು ಬರೋಣ. ನಾವು ನೋಡುವಾಗ ದೈನಂದಿನ ಸಮರ್ಪಣೆಯಾಗಿ ನಾವು ಸಮರ್ಪಣೆ ಮಾಡಬೇಕು. ಯಾಕಂದರೆ ಆತನ ಹಸ್ತಗಳಲ್ಲಿ ಭದ್ರತೆ ಇದೆ ಎಂಬುದಾಗಿ ನಾವು ನೋಡಿದ್ದೇವೆ ಪ್ರಿಯರೇ. ತನ್ನ ಆತ್ಮವನ್ನು ಕರ್ತನಿಗೆ ಇಲ್ಲಿ ಯಾರಿಗೆ ಒಪ್ಪಿಸ್ಕೊಡ್ತಾರೆ ನಾವು ನೋಡಿದ್ದೇವೆ. ನಿಜವಾಗಲೂ 7ನೇ ಮಾತು ಒಂದು ಸಮಾಪ್ತಿಯ ಶಾಂತಿಯ ಸಂಕೇತವಾಗಿದೆ ಪ್ರಿಯರೇ. ನಾವು ಗಮನಿಸುವಾಗ ಇಲ್ಲಿ ಈ ಮಾತನ್ನು ನಾವು ಸ್ವೀಕರಿಸುವುದಾದರೆ, ಈ ಮಾತನ್ನು ನಾವು ಸ್ವೀಕಾರ ಮಾಡುವುದಾದರೆ ನಿಜವಾಗಲೂ ನಮ್ಮ ಜೀವಿತವು ಭದ್ರವಾಗಿರುವಂಥ ಸ್ಥಳದಲ್ಲಿ, ಭದ್ರವಾಗಿರುವಂಥ ಕೈಯಲ್ಲಿ ನಾವು ಒಪ್ಪಿಸಿಕೊಟ್ಟುವಂಥ ವ್ಯಕ್ತಿಗಳಾಗಿರ್ತೇವೆ. ಇವಾಗಾದರೆ ನಿನ್ನ ಸಂಬಂಧ ಯಾವ ರೀತಿಯಲ್ಲಿದೆ? ಇಲ್ಲಿ ನಾವು ವಾಕ್ಯದಲ್ಲಿ ಅನೇಕ ವಿಷಯಗಳನ್ನ ಧ್ಯಾನ ಮಾಡಿದ್ದೇವೆ. ಕಳೆದುಕೊಂಡಿರುವಂಥ ಸಂಬಂಧವು ಯೇಸು ಕ್ರಿಸ್ತನ ಆತನ ರಕ್ಷಣೆ ಮುಖಾಂತರ ತಿರುಗಿ ಪುನಃಸ್ಥಾಪನೆ ಮಾಡ್ತಾ ಇದ್ದಾನೆ. 7ನೇ ಮಾತಲ್ಲಿ ನಾವು ನೋಡುವಾಗ ಕಳೆದುಕೊಂಡಿರುವಂಥ ಸಂಬಂಧವು ತಿರುಗಿ ಪುನಃಸ್ಥಾಪನೆ ಆಗ್ತಾ ಇದೆ ಪ್ರಿಯರೇ. ಆತನು ಬಂದಿರುವಂಥ ಉದ್ದೇಶ ನಾವು ನೋಡುವ ರಕ್ಷಣೆ ಪ್ರಣಾಳಿಕೆ ಆದಿಕಾಂಡ ಪುಸ್ತಕದಲ್ಲಿ ನೋಡುವಾಗ 3ನೇ ಅಧ್ಯಾಯದಲ್ಲಿ 15ನೇ ವಚನ ಅಲ್ಲಿ ನೋಡುವಾಗ ಅಲ್ಲಿ ಕಳ್ಕೊಂಡಿರುವಂಥ ಏದೇನೊಟ್ಟಿಯ ಸಂಬಂಧ ಅಲ್ಲಿ ಹೊರಗಡೆ ಹಾಕಲ್ಪಟ್ಟಿದ್ದಾರೆ. ಯೇಸು ಕ್ರಿಸ್ತನ ಮುಖಾಂತರ ತಿರುಗಿ ತಂದೆ ಮತ್ತು ತಂದೆಗೆ ಆತನು ಕ್ರಿಸ್ತನಾಗಿರುವಂಥ ಯೇಸು ಕ್ರಿಸ್ತನು ಆ ತಂದೆಗೆ ನಮ್ಮ ಸಂಬಂಧವನ್ನು ತಿರುಗಿ ಮತ್ತೆ ಪುನಃಸ್ಥಾಪನೆ ಮಾಡಿದ್ದಾನೆ. ಆದರೆ ಇವತ್ತು ಎಲ್ಲಿದೆಯಾ ನಮ್ಮ ಸಂಬಂಧವು? ಒಂದು ವೇಳೆ ಕಳೆದು ಬಿದ್ದಿದೆಯಾ? ಯೇಸು ಕ್ರಿಸ್ತನ ಇವತ್ತು ಕರೀತಾ ಇದ್ದಾನೆ. ಇವತ್ತಿಗೂ ಶಿಲುಬೆ ಲಭ್ಯವಿದೆ ಪ್ರಿಯರೇ. ಅನೇಕ ವಾಕ್ಯಗಳನ್ನು ನೋಡಿದ್ದೇವೆ ನಾವು ಕಳೆದ 40 ದಿನಗಳಿಂದ ಪ್ರಿಯರೇ. ನಾವು ಕಳೆದ ಈ ಒಂದು ಶ್ರಮೆ ಮರಣಪಡುತ್ತಿದ್ದ ಅನೇಕ ವಿಷಯಗಳನ್ನು ಕಲ್ತ್ಕೊಂಡಿದ್ದೇವೆ. ಯೇಸು ಕ್ರಿಸ್ತನ ಜೀವನ ಒಂದು ಸಾರಿ ನಾವು ನೋಡೋದಾದರೆ ಆತನು ಮನುಷ್ಯನಾಗಿ ಈ ಲೋಕಕ್ಕೆ ನರಾವತಾರವನ್ನು ಎತ್ತಿ ಎಲ್ಲವನ್ನು ತಗ್ಗಿಸಿಕೊಂಡು ಎಲ್ಲವನ್ನು ಬಿಟ್ಟು ಈ ಲೋಕಕ್ಕೆ ಬಂದಿದ್ದಾನೆ. ದೇವರ ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಮಗನ ಕೊಟ್ಟಿದ್ದಾನೆ. ಆ ಮಗನ ಈ ಲೋಕಕ್ಕೆ ಬಂದಿರುವಾಗ ಈ ಲೋಕದಲ್ಲಿ ಜೀವಿಸುವಂಥ 33 ವರ್ಷಗಳ ಕಾಲ ಕೂಡ ಆತನು ತಂದೆ ತಾಯಿಗಳು ಈ ಲೋಕದಲ್ಲಿ ಒಂದು ತಂದೆಗಳಿಗೂ ಓದಿಯರಾಗಿದ್ದಾನೆ. ಅಷ್ಟು ಮಾತ್ರ ತಂದೆ ಪರಲೋಕದ ತಂದೆಗೆ ತನ್ನ ಚಿತ್ತದ ಪ್ರಕಾರ ಎಲ್ಲವನ್ನು ಮಾಡಿದ್ದಾನೆ. ತನ್ನ ಜೀವನದಲ್ಲಿ ಎಲ್ಲಿಯೂ ಸಹ ತಪ್ಪನ್ನು ಮಾಡಲಿಲ್ಲ. ಪರಿಶುದ್ಧನಾಗಿ ಜೀವನ ಮಾಡಿದ್ದಾನೆ ಪ್ರಿಯರೇ. ಈ ಮಾತುಗಳನ್ನು ಗ್ರಹಿಸಿಕೊಳ್ಳ್ರಿ. ಆತನ ಜೀವನ ಪರಿಶುದ್ಧ. ಆತನು ತಂದೆಯ ಚಿತ್ತ ಪ್ರಕಾರ ಎಲ್ಲ ಕಾರ್ಯಗಳನ್ನು ಮಾಡಿದ್ದಾನೆ. ಅದ್ಭುತ ಕಾರ್ಯಗಳು ಮಾಡಿದ್ದಾನೆ. ಅನೇಕರನ್ನು ಸ್ವಸ್ಥ ಮಾಡಿದ್ದಾನೆ. ದೇವರ ರಾಜ್ಯ ಸುವಾರ್ತೆಯನ್ನು ಸಾರಿದ್ದಾನೆ. ಅನೇಕ ಮರಣ ಹೊಂದಿದವರನ್ನು ಎಬ್ಬಿಸಿದ್ದಾನೆ ಪ್ರಿಯರೇ. ಅನೇಕರನ್ನು ದೆವ್ವಗಳಿಂದ ಬಿಡಿಸಿದ್ದಾನೆ. ಅನೇಕ ನಾನಾ ರೋಗಗಳಿಂದ ಬಿಡಿಸಿದ್ದಾನೆ ಪ್ರಿಯರೇ. ಅನೇಕ ಮಂದಿ ಆದರಣೆ ಮಾಡಿದ್ದಾನೆ. ಶಿಲುಬೆಗೆ ಹೋಗುವವರೆಗೂ ಕೂಡ ತನ್ನ ಜೀವನವನ್ನು ಒಂದು ಮಾದರಿಯಾಗಿ ತೋರಿಸಿಕೊಟ್ಟಿದ್ದಾನೆ. ಧರ್ಮಶಾಸ್ತ್ರವನ್ನು ನೆರವೇರಿಸಿದ್ದಾನೆ. ಕೊನೆಯದಾಗಿ ಶಿಲುಬೆಯ ಮರಣದಲ್ಲಿ ಕೂಡ ಅನೇಕ ಶ್ರಮೆಗಳು, ಅನೇಕ ಕಷ್ಟಗಳು, ಅನೇಕ ಹಿಂಸೆಗಳು. ಇಲ್ಲಿ ಒಂದು ಧರ್ಮದ ನಾಯಕರಾಗಿರ್ಬೋದು, ಶಾಸ್ತ್ರಿಗಳು, ಪರಿಸರರಾಗಿರ್ಬೋದು, ಎಲ್ಲ ಯಾಜಕರಾಗಿರ್ಬೋದು, ಎಲ್ಲರೂ ಆತನನ್ನು ಹಿಂಸಿಸಿದರು, ಹೀಯಾಳಿಸಿದರು. ಅನೇಕ ವಿಷಯಗಳಲ್ಲಿ ಆತನ ಯಾವುದು ದೇವರ ವಿರುದ್ಧವಾದ ಕಾರ್ಯ ನಾವು ನೋಡಲಿಲ್ಲ. ನಾವು ಕಲ್ತ್ಕೋಬೇಕಾಗಿರೋ ವಿಷಯ ದೇವರ ಮಾದರಿ ಜೀವನ ನೋಡ್ರಿ ಪ್ರಿಯರೇ. ಮಾತನಾಡಬೇಕಾಗಿರೋ ಸಂದರ್ಭದಲ್ಲಿ ಮಾತನಾಡಿದ್ದಾನೆ. ಅದ್ಭುತ ಕಾರ್ಯಗಳು ಮಾಡಬೇಕಾಗಿರೋ ಸಂದರ್ಭ ಅದ್ಭುತಗಳು ಮಾಡಿದ್ದಾನೆ. ಡಿಪೆಂಡ್ ಮಾಡುವಂಥ ಸಂದರ್ಭದಲ್ಲಿ ಡಿಪೆಂಡ್ ಮಾಡಿದ್ದಾನೆ. ಮೌನವಾಗಿರುವಂಥ ಸಂದರ್ಭದಲ್ಲಿ ಮೌನವಾಗಿದ್ದಾನೆ. ಎಲ್ಲ ಇವತ್ತು ನಮ್ಗೆ ಏನು ಕಲಿಸ್ಕೊಡ್ತಾಯಿವೆ? ನಮ್ಮ ಜೀವನದಲ್ಲಿ ಎಲ್ಲಿ ಮಾತನಾಡಬೇಕು, ಎಲ್ಲಿ ಮಾತನಾಡಬಾರ್ದು, ಎಲ್ಲಿ ನಾವು ಮೌನವಾಗಿರಬೇಕು, ಎಲ್ಲಿ ನಾವು ಆತನ ಮಾತುಗಳನ್ನ ಮಾತನಾಡಬೇಕು, ಪ್ರತಿಯೊಂದು ಜ್ಞಾನವನ್ನು ನಮಗೆ ಬಿಟ್ಟುಕೊಟ್ಟಿದ್ದಾನೆ ಪ್ರಿಯರೇ. ಮಾದರಿ ಜೀವನ ಎಲ್ಲ ವಿಷಯದಲ್ಲಿಯೂ ಸಹ ತಂದೆಗೆ ಮೆಚ್ಚಿಯಾಗಿರುವಂಥ ಜೀವನವನ್ನು ಆತನು ಜೀವಿಸಿದ್ದಾನೆ. ಇವತ್ತು ನನ್ನ ಜೀವನ ಬೇರೆ ರೀತಿಯಲ್ಲಿದೆ. ಆತನನ್ನು ಮೆಚ್ಚಿಸುವಂಥ ಜೀವಿತ ನಮ್ಮಲ್ಲಿದೆಯಾ ಪ್ರಿಯರೇ? ಕೊನೆಯವರೆಗೂ ಯಾವುದು ಕೂಡ ಆತನು ತಪ್ಪಿಸಿಲ್ಲ. ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಆತನು ತಂದೆಯ ಚಿತ್ತದನ್ನು ಅನುಭವಿಸಿದ್ದಾನೆ. ಒಂದು ಉದಾಹರಣೆಗೆ ನೋಡಬೇಕಾದರೆ ಪ್ರಿಯರೇ, ಆ ಅನಸ್ತೇಶಿಯಾ ಆ ಒಂದು ಮತ್ತು ಕೊಡುವಂಥ ಔಷಧಿಗಳನ್ನು ಆತನು ತೆಗೆದುಕೊಂಡಿಲ್ಲ ಆದಾಗ ಪ್ರಿಯರೇ, ಅದರ ಅರ್ಥ ಪರಿಪೂರ್ಣವಾದ ಶಿಕ್ಷೆಯನ್ನು ಆತನು ಭರಿಸಬೇಕಾಗಿತ್ತು. ಭರಿಸಿದ್ದಾನೆ ನನಗೋಸ್ಕರ ಎಲ್ಲವನ್ನು ಇವತ್ತು ನಾವು ಮಾಡಿ ಆತನು ಮುಗಿಸಿದ್ದಾನೆ ಪ್ರಿಯರೇ. ವಿ ಆರ್ ಎಂಜಾಯಿಂಗ್ ಈಸ್ ಫಿನಿಶ್ಡ್ ವರ್ಕ್. ಅದರಲ್ಲಿ ನಾವಿರುವಾಗ ಇವತ್ತು ಏನೇನು ತೋಟದಲ್ಲಿ ಕಳೆದುಕೊಂಡಿರುವಂಥ ಸಂಬಂಧವನ್ನು ತಿರುಗಿ ಆತನು ನನಗೋಸ್ಕರ ತಂದೆಯೊಟ್ಟಿಗೆ ಮತ್ತೆ ಪುನಃಸ್ಥಾಪನೆ ಮಾಡಿರುವಾಗ ಇವತ್ತು ನಿನ್ನ ಜೀವನ, ನನ್ನ ಜೀವನ ಯಾವ ರೀತಿಯಲ್ಲಿದೆ? ವಾಕ್ಯವು ಹೇಳ್ತಾ ಇದೆ, ನನ್ನ ಕುರಿಗಳು ನನ್ನ ಹಟ್ಟಿಯಲ್ಲಿದ್ದಾಗ ಮಾತ್ರ ಅದಕ್ಕೆ ಭದ್ರತೆ ಎಂಬುದಾಗಿ. ಆತನ ಹಟ್ಟಿಯೊಳಗೆ ಬರೋಣ. ನಾವು ನೋಡಿದ್ದೇವೆ, ತಂದೆಯ ದೇವರ ಹಸ್ತಗಳಿಗೆ ಆತನ ಆತ್ಮವನ್ನು ಒಪ್ಪಿಸಿಕೊಡ್ತಾ ಇದ್ದಾನೆ ಪ್ರಿಯರೇ. ಈ ನನ್ನ ಆತ್ಮ ಆತನಿಗೆ ಸಂಬಂಧಪಟ್ಟಿದ್ದು. ಈ ಶರೀರವು ಮಣ್ಣಾಗಿ ಮಣ್ಣು ಆಗುವಂಥ ದಿನ ಬರುವುದಾಗಿದೆ ಪ್ರಿಯರೇ.
ಆದರೆ ಬರೋದಕ್ಕಿಂತ ಮುಂಚೆ ನಿನ್ನ ಜೀವನ ಸರಿಪಡಿಸ್ಕೊಳ್ಳೋದು ಮಾತ್ರ ಈ ದೇವರು ಕೊಟ್ಟಿರುವಂಥ ಆತ್ಮ ದೇವರ ಕಡೆಗೆ ತಿರುಗಿ ಹೋಗುವಂಥದ್ದಾಗಿದೆ. ಒಂದು ವೇಳೆ ಆ ಆತ್ಮನು ಇವತ್ತು ನಿಜವಾಗಲೂ ನೀನು ದೇವರಿಗೆ ಒಪ್ಪಿಸದೆ ನಿನ್ನಿಷ್ಟಾನುಸಾರವಾದ ಜೀವನವನ್ನು ನೀನು ಜೀವಿಸೋದಾದರೆ ಈ ಲೋಕದಲ್ಲಿ ಒಂದು ದಿನ ಬರುವುದುಂಟು. ಖಂಡಿತವಾಗಿಯೂ ದೇವರ ನ್ಯಾಯಸ್ಥಾನದಲ್ಲಿ ನಾವು ನಿಂದಿರಬೇಕಾಗುತ್ತೆ. ನಾವು ಬದಲು ನಮ್ಮ ಆತ್ಮನು ನಾವು ನರಕಕ್ಕೆ ಒಪ್ಪಿಸಿಕೊಳ್ಳುವಂಥ ವ್ಯಕ್ತಿಗಳಾಗಿದ್ದೇವಾ ಅಥವಾ ಸುರಕ್ಷಿತವಾಗಿರುವಂಥ ಶಕ್ತಿಶಾಲಿಯುತವಂಥ ದೇವರ ಕೈಯಲ್ಲಿ ನಾವು ಒಪ್ಪಿಸಿಕೊಳ್ಳುವಂಥ ವ್ಯಕ್ತಿಗಳಾಗಿದ್ದೇವಾ? ಇವತ್ತು ಚಾಯ್ಸ್ ಇಸ್ ಯುವರ್ಸ್. ನಿನಗೆ ಬಿಟ್ಟಿರುವಂಥ ವಿಷಯ. ದೇವರ ವಾಕ್ಯ, ದೇವರ ಉದ್ದೇಶ ಆತನೊಟ್ಟಿಗೆ ಆತನ ಸಹವಾಸದಲ್ಲಿ ಆತನು ಬಂದಿರುವಂಥದ್ದು ಕೇವಲ ನಿನ್ನ ಪಾಪಗಳನ್ನು ಕ್ಷಮಿಸಕ್ಕೆ ಮಾತ್ರ ಅಲ್ಲ, ಕಳೆದುಕೊಂಡಿರುವಂಥ ಸಂಬಂಧವನ್ನು ಪುನಃಸ್ಥಾಪಿಸಿ ಆತನ ಸಹವಾಸದಲ್ಲಿ ನಾವು ಪ್ರತಿನಿತ್ಯವೂ ಕೂಡ ಇರಬೇಕೆಂಬುದಾಗಿ ಆತನ ಆಶೆ. ಅದಕ್ಕೋಸ್ಕರ ಬಂದಿದ್ದಾನೆ. ಇವತ್ತು ಆತ್ಮೀಯ ಸಂಬಂಧ, ಆತ್ಮೀಯ ಕುಟುಂಬವನ್ನು ಕಟ್ತಾ ಇದ್ದಾನೆ. ಯೋಹಾನ ಬರೆದ 14 ತಿರುಗಿ ನಾನು ಬರ್ತೇನೆ ಮತ್ತು ನನ್ನೊಟ್ಟಿಗೆ ನೀವು ವಾಸ ಮಾಡೋಕ್ಕೆ ನಾನು ನಿಮಗೋಸ್ಕರ ಸ್ಥಳವನ್ನು ಸಿದ್ಧಪಡಲಿಕ್ಕೆ ಹೋಗ್ತೇನೆ ಎಂಬುದಾಗಿ ನೋಡ್ತಾ ಇದ್ದೆ. ಪ್ರಿಯೇ, ಆತನು ಬರಲಿಕ್ಕಿದ್ದಾನೆ. ಮತ್ತೆ ಆತನೊಟ್ಟಿಗೆ ನಮ್ಮನ್ನು ಇರಲಿಕ್ಕೆ, ನಮ್ಮನ್ನು ಕರ್ಕೊಂಡು ಹೋಗುವಂಥ ದೇವರಾಗಿದ್ದಾನೆ. ಈ ಸತ್ಯವನ್ನು ನಾವು ಅರಿತುಕೊಳ್ಳೋದಾದರೆ ಪ್ರಿಯರೇ, ಈ ಲೋಕ ಅರಣ್ಯ ಯಾತ್ರೆ ಅದು ಸ್ವಲ್ಪ ಕಾಲ ಮಾತ್ರ. ಬರುವಂಥ ಕಷ್ಟಗಳ ಮಧ್ಯದಲ್ಲಿ, ಕಣ್ಣೀರಿನ ಮಧ್ಯದಲ್ಲಿ, ಕಾರ್ಯಗತ್ತಲೆ ಸಮಯದಲ್ಲಿ ಆತನಲ್ಲಿ ವಿಶ್ವಾಸ ಬಿಡೋಣ. ಆ ಸಾರ್ವಭೌಮತ್ವಕ್ಕೆ ನಮ್ಮ ಜೀವನವನ್ನು ಒಪ್ಪಿಸಿಕೊಡೋಣ. ಆತನ ಶಕ್ತಿಶಾಲಿಯುಳ್ಳ, ಆತನ ಬಲವುಳ್ಳ, ಸುರಕ್ಷಿತವುಳ್ಳ ಕೈಗಳಿಗೆ ನಮ್ಮ ಆತ್ಮನ ಒಪ್ಪಿಸಿಕೊಟ್ಟು, ನಮ್ಮ ಜೀವನ ಒಪ್ಪಿಸಿಕೊಟ್ಟು ಭದ್ರವಾಗಿ ಆತನ ಹಟ್ಟಿಯಲ್ಲಿ ನಾವು ಜೀವನ ಮಾಡೋಣ ಪ್ರಿಯರೇ. ಆ ರೀತಿಯಲ್ಲಿ ಜೀವನ ಮಾಡಲಿಕ್ಕೆ ದೇವರ ಆತ್ಮನ ತಾನೇ ನಮಗೆ ಸಹಾಯ ಮಾಡಲಿ ಎಂದು ಹೇಳುತ್ತಾ, ದೇವರ ವಾಕ್ಯವು ನಿಮಗೆ ಶ್ರೇಷ್ಠವಾದ ಆರೋಗ್ಯವನ್ನು ಆಶೀರ್ವಾದವನ್ನು ತರಲಿ ಎಂದು ಹೇಳುತ್ತಾ ಈ ವಾಕ್ಯವನ್ನು ಮುಗಿಸ್ಕೊಡ್ತಾರೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ